Hello dear students, welcome back to the live commerce classes. In the last class we were studied about introduction to retail management, that is first unit. Okay, so in today class we are going to study about second unit, that is retail developments and formats in retailing. Okay, ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಸೆಕೆಂಡ್ ಯೂನಿಟ್ ರಿಟೇಲ್ ಡೆವಲಪ್ಮೆಂಟ್ ಆ್ಯಂಡ್ ಫಾರ್ಮ್ಯಾಟ್ಸ್ ಇನ್ ರಿಟೇಲಿಂಗ್. ಯಾವ ರೀತಿ ಒಂದು ಚಿಲ್ಲರೆ ವ್ಯಾಪಾರ ಬೆಳೆದು ಬಂತು ಮತ್ತು ಅದರ ವಿಧಗಳು ಯಾವ, ಫಾರ್ಮ್ಯಾಟ್ಸ್ ಯಾವ ರೀತಿ ಒಂದು ಅದು ಸ್ಟ್ರಕ್ಚರನ್ನು ಹೊಂದಿದೆ ಅನ್ನೋದನ್ನು ಸ್ಟಡಿ ಮಾಡೋಣ. ಓಕೆ, ಮೊದಲಿಗೆ ನಾವೇನು ಮಾಡಬೇಕು, ಯಾವ ರೀತಿ ಬೆಳವಣಿಗೆ ಬಂತು ಅನ್ನೋದಕ್ಕಿಂತ ಮುಂಚೆ ರಿಟೇಲರ್ ಅಂದರೆ ಏನು ಅಂತ ಸ್ಟಡಿ ಮಾಡಬೇಕು. ಲಾಸ್ಟ್ ಕ್ಲಾಸಲ್ಲಿ ನಾವು ರಿಟೇಲರ್ ಬಗ್ಗೆ ಬ್ರೀಫಾಗಿ ಸ್ಟಡಿ ಮಾಡಿದ್ವಿ. ಆದರೂ ರಿಟೇಲರ್ ಏನು ಅಂತ ಇನ್ನೊಮ್ಮೆ ನೋಡೋಣ. ರಿಟೇಲರ್ ಈಸ್ ಎ ಪರ್ಸನ್ ಆರ್ ಇನ್ಸ್ಟಿಟ್ಯೂಷನ್ಸ್ ಹೂ ಡೆಲಿವರ್ ಗೂಡ್ಸ್ ಟು ಫೈನಲ್ ಕನ್ಸ್ಯೂಮರ್ ಇನ್ ದಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. Retailer is a person. He delivers goods to the final consumer through the use of distribution channel. ರಿಟೇಲರ್ ಅಂದರೆ ಯಾರು? ಯಾವ ವ್ಯಕ್ತಿ ಅಗಾಧ ಪ್ರಮಾಣದಲ್ಲಿ, ಬಲ್ಕ್ ಪ್ರಮಾಣದಲ್ಲಿ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ಅವುಗಳನ್ನು ಸಣ್ಣ ಸಣ್ಣ ತುಣುಕುಗಳಾಗಿ ಅಥವಾ ಕಸ್ಟಮರ್ ಯಾವ ರೀತಿ ಬಯಸ್ತಾರೆ ಆ ರೀತಿ ಒಂದು ತೂಕದ ಪ್ರಮಾಣದಲ್ಲಿ ಅವುಗಳನ್ನು ಕಸ್ಟಮರ್ಸ್ಗೆ ಮುಟ್ಟಿಸೋ ಕೆಲಸವನ್ನು ಮಾಡುವಂಥ ಒಬ್ಬ ವ್ಯಕ್ತಿಗೆ ನಾವೇನಂತ ಕರಿತೀವಿ? ರಿಟೇಲರ್ ಅಂತ ಕರಿತೀವಿ. ಓಕೆ, ರಿಟೇಲರ್ ಅಂದರೆ ಏನು ಅಂತ ಅರ್ಥ ಆಯಿತು. ಹಾಗಾದರೆ ನಾವೇನು ಮಾಡೋಣ, ರಿಟೇಲರಲ್ಲಿ ಬರ್ತಕ್ಕಂಥ ಆರ್ಗನೈಸ್ಡ್ ರಿಟೇಲ್ ಬಗ್ಗೆ ನೋಡೋಣ. ಆರ್ಗನೈಸ್ಡ್ ರಿಟೇಲ್ ರೆಫರ್ಸ್ ಟು ದಿ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಲೈಸೆನ್ಸ್ಡ್ ರಿಟೇಲರ್ಸ್, ದ್ಯಾಟ್ ಈಸ್ ದೋಸ್ ಹೂ ಹ್ಯಾವ್ ರಿಜಿಸ್ಟರ್ಡ್ ದೆಮ್ಸೆಲ್ಸ್ ಫಾರ್ ಸೇಲ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಕ್ಸೆಟ್ರಾ. ಆರ್ಗನೈಸ್ಡ್ ರಿಟೇಲರ್ ಅಂದರೆ ಏನು? ಇವರು ಕೂಡ ಒಬ್ಬ ರಿಟೇಲರ್ ಅಂದರೆ ಚಿಲ್ಲರೆ ವ್ಯಾಪಾರಿ. ಇವರೇನು ಮಾಡ್ತಾಯಿರ್ತಾರೆ, ತಮ್ಮ ವ್ಯವಹಾರವನ್ನು, ತಮ್ಮ ಟ್ರೇಡಿಂಗನ್ನು, ತಮ್ಮ ವ್ಯವಹಾರದ ಕೆಲಸಗಳನ್ನು ರಿಜಿಸ್ಟರ್ಡ್ ಮಾಡಿರ್ತಾರೆ, ಲೈಸೆನ್ಸನ್ನು ಹೊಂದಿರ್ತಾರೆ. ಇವರು ಏನು ಮಾಡ್ತಾಯಿರ್ತಾರೆ, ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, ಮಾರಾಟ ತೆರಿಗೆ ಆಗಿರ್ಬೋದು, ಆದಾಯ ತೆರಿಗೆ ಬಗ್ಗೆ ಆಗಿರ್ಬೋದು, ಇವುಗಳಿಗೆ ರಿಜಿಸ್ಟರ್ಡ್ ಆಗಿರ್ತಾರೆ ಮತ್ತು ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನು ಪಡೆದಿರ್ತಾರೆ, ಲೈಸೆನ್ಸನ್ನು ಪಡೆದಿರ್ತಾರೆ. ಇಂಥ ಒಬ್ಬ ವ್ಯಾಪಾರಸ್ಥರಿಗೆ ನಾವೇನಂತ ಕರಿತೀವಿ? ಆರ್ಗನೈಸ್ಡ್ ರಿಟೇಲರ್ ಅಂತ ಕರಿತೀವಿ. ಓಕೆ, ರಿಟೇಲ್ ಫಾರ್ಮ್ಯಾಟ್ಸ್. ಯಾವ ರೀತಿ ರಿಟೇಲ್ ವ್ಯಾಪಾರಗಳ ಫಾರ್ಮ್ಯಾಟ್ ಇದ್ದಾವೆ, ಚಿಲ್ಲರೆ ವ್ಯಾಪಾರದಲ್ಲಿ ಬರ್ತಕ್ಕಂಥ ಫಾರ್ಮ್ಯಾಟ್ಗಳು ಯಾವುವು ಅನ್ನೋದನ್ನು ನೋಡೋಣ. ಸೆಕೆಂಡ್ ಒನ್, ಆರ್ಗನೈಸ್ಡ್ ರಿಟೇಲಿಂಗ್ ಅಂದರೆ ನೋಡಿದ್ವಿ. ಆರ್ಗನೈಸ್ಡ್ ರಿಟೇಲರ್ ಅಂದರೆ ಯಾವ ವ್ಯಕ್ತಿ ರಿಜಿಸ್ಟರ್ಡ್ ಆಗಿ ಲೈಸೆನ್ಸನ್ನು ಹೊಂದಿದ್ದು ಇನ್ಕಮ್ ಟ್ಯಾಕ್ಸ್ ಮತ್ತು ಸೇಲ್ಸ್ ಟ್ಯಾಕ್ಸನ್ನು ಪೇ ಮಾಡ್ತಾನಲ್ಲ, ಅವನಿಗೆ ನಾವು ಏನಂತ ಕರಿತೀವಿ? ಆರ್ಗನೈಸ್ಡ್ ರಿಟೇಲರ್ ಅಂತ ಕರಿತೀವಿ. ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಭಾಗಗಳಂದರೆ ಫಾರ್ ಎಕ್ಸಾಂಪಲ್ ಹೈಪರ್ ಮಾರ್ಕೆಟ್ಸ್, ಸೂಪರ್ ಮಾರ್ಕೆಟ್ಸ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಎಕ್ಸೆಟ್ರಾ. ಈ ಡಿ ಮಾರ್ಟ್ ಇವೆಲ್ಲವೂ ಕೂಡ ಇಲ್ಲಿ ಬರ್ತವೆ, ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಬರುತ್ತೆ. ಸೆಕೆಂಡ್ ಒನ್, ಅನ್ಆರ್ಗನೈಸ್ಡ್ ರಿಟೇಲ್. ಅನ್ಆರ್ಗನೈಸ್ಡ್ ರಿಟೇಲ್ ಅಂದರೆ ಏನು? ಈ ವ್ಯಕ್ತಿಗಳು ಯಾವುದೇ ರೀತಿ ರಿಜಿಸ್ಟರ್ಡ್ ಆಗಿರೋದಿಲ್ಲ. ಇವರೇನು ಮಾಡ್ತಾರೆ, ತಮ್ಮ ವ್ಯಾಪಾರವನ್ನು ಸಣ್ಣ ಪ್ರಮಾಣದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರಿಗೆ ಯಾವುದೇ ಒಂದು ಸೀಮಿತ ಬಿಸ್ನೆಸ್ ಅಂತ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಮನೆಯವ್ರು ಮಾಡ್ತಕ್ಕಂಥ ವ್ಯಾಪಾರ ಆಗಿರ್ಬೋದು, ಕಾಯಿಪಲ್ಯ ವ್ಯಾಪಾರ ಆಗಿರ್ಬೋದು, ತರಕಾರಿ ವ್ಯಾಪಾರ ಆಗಿರ್ಬೋದು. ಇಲ್ಲಿ ಅವರು ಸೀಸನ್ ವೈಸ್ ತಮ್ಮ ವ್ಯಾಪಾರನ ಚೇಂಜ್ ಮಾಡ್ತಾರೆ. ಕೆಲವು ಸೀಸನ್ದಲ್ಲಿ ತರಕಾರಿಗಳನ್ನ ಮಾರ್ತಾರೆ, ಇನ್ನು ಕೆಲವೊಂದು ಸೀಸನ್ನಲ್ಲಿ ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡ್ತಾರೆ. ಇಂಥವ್ರಿಗೆ ನಾವು ಅನ್ಆರ್ಗನೈಸ್ಡ್ ಅಂತ ಕರಿತೀವಿ. ದೀಸ್ ಆರ್ ದಿ ಟೈಪ್ಸ್ ಆಫ್ ರಿಟೇಲ್ಸ್. ಓಕೆ, ಈಗ ನಾವೇನು ಮಾಡೋಣ, ಟೈಪ್ಸ್ ಆಫ್ ಆರ್ಗನೈಸ್ಡ್ ರಿಟೇಲ್. ಒಬ್ಬ ಲೈಸೆನ್ಸ್ಡ್ ರಿಟೇಲರ್ ಅಥವಾ ಒಬ್ಬ ರಿಜಿಸ್ಟರ್ಡ್ ರಿಟೇಲರಲ್ಲಿರ್ತಕ್ಕಂಥ ಭಾಗಗಳು ಯಾವುವು ಅನ್ನೋದನ್ನು ನೋಡೋಣ. ಓಕೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಹೈಪರ್ ಮಾರ್ಕೆಟ್ಸ್. ಹೈಪರ್ ಮಾರ್ಕೆಟ್ಸ್. Hyper markets are similar to the supermarkets. Hypermarkets in India are a combination of supermarket and departmental stores. ಹೈಪರ್ ಮಾರ್ಕೆಟ್ ಅಂದರೆ ಏನು? ಇದೊಂದು ಸೂಪರ್ ಮಾರ್ಕೆಟಿಗೆ ಸೇಮ್ ಇರ್ತಕ್ಕಂಥದ್ದು. ಸೂಪರ್ ಮಾರ್ಕೆಟ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇದು ಕೂಡ ಒಂದು ಮಾರ್ಕೆಟ್ ಪ್ಲೇಸ್ ಅಂತ ನಾವು ಹೇಳ್ಬೋದು. ಆದರೆ ಇಲ್ಲಿ ಏನಾಗುತ್ತೆ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸೂಪರ್ ಮಾರ್ಕೆಟ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದರೆ ಕೇವಲ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವಸ್ತುಗಳು ಮಾತ್ರ ಅಲ್ಲಿ ದೊರೆಯುತ್ತವೆ. ಫಾರ್ ಎಕ್ಸಾಂಪಲ್ ಕಿರಾಣಾ ಸ್ಟೋರ್ಸ್ ಅಂದರೆ ಕಿರಾಣಾ ಮಟೀರಿಯಲ್ಸ್ ಮಾತ್ರ,
ವೆಜಿಟೇಬಲ್ಸ್ ಅಂದರೆ ವೆಜಿಟೇಬಲ್ಸ್ ಮಾತ್ರ ಅಲ್ಲಿ ಅವೈಲೇಬಲ್ ಇರ್ತವೆ. ಆದರೆ ಹೈಪರ್ ಮಾರ್ಕೆಟಲ್ಲಿ ಏನಾಗುತ್ತೆ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸೂಪರ್ ಮಾರ್ಕೆಟ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಸ್ಟೋರ್. ಇದು ಕಿರಾಣಾ ಸಾಮಾನನ್ನು ಕೂಡ ಒಳಗೊಂಡಿರುತ್ತದೆ, ಅದೇ ರೀತಿಯಾಗಿ ತರಕಾರಿಗಳನ್ನು ಕೂಡ ಒಳಗೊಂಡಿರುತ್ತದೆ. ಈ ರೀತಿಯಾಗಿ ಎಲ್ಲ ಒಂದು ಮಟೀರಿಯಲ್ಗಳು ಕೂಡ ಒಂದೇ ಸ್ಥಳದಲ್ಲಿ ಸಿಗೋದು ನಮಗೆ ಇಲ್ಲಿ ಹೈಪರ್ ಮಾರ್ಕೆಟಲ್ಲಿ. ಓಕೆ, ದೀಸ್ ಆರ್ ಲಾರ್ಜ್ ರಿಟೇಲರ್ಸ್ ದಟ್ ಪ್ರೊವೈಡ್ ಆಲ್ ಕೈಂಡ್ಸ್ ಆಫ್ ಗ್ರಾಸರೀಸ್ ಆ್ಯಂಡ್ ಜನರಲ್ ಗೂಡ್ಸ್. ಇಲ್ಲೇನಾಗುತ್ತೆ, ಒಬ್ಬ ವ್ಯಕ್ತಿಗೆ ಬೇಕಾದಂಥ, ಒಬ್ಬ ವ್ಯಕ್ತಿಯ ಜೀವನವನ್ನು ಸಾಗಿಸಲು ಬೇಕಾದಂಥ ಎಲ್ಲ ವಸ್ತುಗಳು ಮ್ಯಾಕ್ಸಿಮಮ್ ಆಗಿ ಅವೈಲೇಬಲ್ ಇರುತ್ತೆ ಅಂತ ನಾವು ಹೇಳಬಹುದು. ಇವು ಫುಡ್ ಐಟಮ್ ಆಗಿರ್ಬೋದು, ನಾನ್ ಫುಡ್ ಐಟಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ಒಳಗೊಂಡಿರುತ್ತವೆ. ಓಕೆ, ಈ ಒಂದು ವಿಧದಲ್ಲಿ ಏನು ಮಾಡ್ಬೋದು, ಆರ್ಗನೈಸ್ಡ್ ರಿಟೇಲಿಂಗನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಸೆಕೆಂಡ್ ಒನ್, ಸೂಪರ್ ಮಾರ್ಕೆಟ್ಸ್, ಒನ್ ಆಫ್ ದಿ ಅದರ್ ಪಾಪ್ಯುಲರ್ ರಿಟೇಲ್ ಫಾರ್ಮ್ಯಾಟ್ಸ್ ಇನ್ ಇಂಡಿಯಾ. ಸೂಪರ್ ಮಾರ್ಕೆಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಪಾಪ್ಯುಲರ್ ಮಾರ್ಕೆಟು. ಎ ಸೂಪರ್ ಮಾರ್ಕೆಟ್ ಈಸ್ ಎ ಗ್ರಾಸರಿ ಸ್ಟೋರ್ ದಟ್ ಸೆಲ್ಸ್ ಫುಡ್ ಆ್ಯಂಡ್ ಹೌಸ್ಹೋಲ್ಡ್ ಗೂಡ್ಸ್. ದೇ ಆರ್ ಲಾರ್ಜ್, most often self-service and offer a huge variety of products. ಸೂಪರ್ ಮಾರ್ಕೆಟ್ ಅಂದರೆ ಏನು? ಒಬ್ಬ ವ್ಯಕ್ತಿಗೆ ತನ್ನ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಆಹಾರ ಮತ್ತು ತರಕಾರಿಗಳು ಅಥವಾ ಒಂದು ದಿನನಿತ್ಯದ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಅದು ದವಸ ಧಾನ್ಯಗಳಾಗಿರ್ಬೋದು, ಕೆಲವೊಂದು ಅದೇ ರೀತಿ ಡೈಲಿ ಉಪಯೋಗಿಸ್ತಕ್ಕಂಥ ವಸ್ತುಗಳಾಗಿರ್ಬೋದು, ಅವೆಲ್ಲವೂ ಇಲ್ಲಿ ಸಿಗ್ತಾ ಇರುತ್ತೆ. ಗ್ರಾಸರೀಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ. ದೇ ಪ್ರೊವೈಡ್ ಪ್ರಾಡಕ್ಟ್ಸ್ ಫಾರ್ ರೀಸನೇಬಲ್ ಪ್ರೈಸ್ ಆ್ಯಂಡ್ ಇವ್ರು ಏನು ಮಾಡ್ತಾರೆ, ಒಂದು ರೀಸನೇಬಲ್ ಪ್ರೈಸಲ್ಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ. ಈ ಸೂಪರ್ ಮಾರ್ಕೆಟ್ಗೆ ಎಕ್ಸಾಂಪಲ್ ಯಾವುದು, ಡಿ ಮಾರ್ಟ್ಸ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ರಿಲಯನ್ಸ್ ಮಾರ್ಟ್ ಅಂತ ಹೇಳ್ಬೋದು. ಇವರು ಕೂಡ ಏನು ಮಾಡ್ತಾರೆ, ವೈಡ್ ವೆರೈಟಿ ಆಫ್ ಫುಡ್ಸ್ಗಳನ್ನು ಸೆಲ್ ಮಾಡ್ತಾ ಇರ್ತಾರೆ. ಒಬ್ಬ ಜನರಿಗೆ ತನ್ನ ದಿನನಿತ್ಯದ ಜೀವನ ನಡೆಸಲು ಬೇಕಾದಂಥ ಎಲ್ಲ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಓಕೆ, ಸೊ ಡಿ ಮಾರ್ಟ್ ಮತ್ತು ರಿಲಯನ್ಸ್ ಮಾರ್ಟ್ಗಳನ್ನು ಸೂಪರ್ ಮಾರ್ಕೆಟ್ಗೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೋದು. ನೆಕ್ಸ್ಟ್ ಒನ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ರಿಟೇಲ್ಸ್ ಬ್ರ್ಯಾಂಡೆಡ್ ಗೂಡ್ಸ್ ಇನ್ ನಾನ್ ಫುಡ್ ಕ್ಯಾಟಗರೀಸ್. ಎಕ್ಸಾಂಪಲ್, ಶಾಪರ್ ಸ್ಟಾಪ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಆರ್ ಜನರಲ್ merchandisers. They offer to the customers mid to high quality products. Though they sell general goods, some department stores sell only a selected line of product. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೇನು, ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವಸ್ತುಗಳು. ಫಾರ್ ಎಕ್ಸಾಂಪಲ್, ತರಕಾರಿ ಅಂದರೆ ತರಕಾರಿ ವೆಜಿಟೇಬಲ್ಗೆ ಮಾತ್ರ ಸಂಬಂಧಪಟ್ಟಂತೆಲ್ಲಿ ಅವೈಲೇಬಲ್ ಇರುತ್ತೆ. ಅದೇ ರೀತಿಯಾಗಿ ಗ್ರಾಸರೀಸ್ ಅಂದರೆ ದಿನನಿತ್ಯ ಬಳಕೆ ವಸ್ತುಗಳಂದರೆ ಆ ದಿನನಿತ್ಯ ಬಳಸುವ ವಸ್ತುಗಳು ಮಾತ್ರ ಅಲ್ಲಿ ಅವೈಲೇಬಲ್ ಆಗುತ್ತೆ. ಕೆಲವೊಂದು ಕಡೆ ಮತ್ತು ಏನಾಗುತ್ತೆ, ಡ್ರೆಸ್ಸಸ್ ಗಾರ್ಮೆಂಟ್ಸ್ ಅಂತ ತೊಗೊಂಡಾಗ ಅಲ್ಲಿ ಕೇವಲ ಬಟ್ಟೆಗಳು ಮಾತ್ರ ನಮಗೆ ಅವೈಲೇಬಲ್ ಆಗುತ್ತೆ. ಈ ರೀತಿ ಸೆಕ್ಷನ್ ವೈಸ್ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಕಡೆ ಸಿಗುವಂಥ ಸ್ಥಳಕ್ಕೆ ನಾವೆಂತ ಕರಿತೀವಿ, ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್, ಸ್ಪೆಷಾಲಿಟಿ ಸ್ಟೋರ್ಸ್. ದ ಸ್ಪೆಷಾಲಿಟಿ ಸ್ಟೋರ್ಸ್ ಸ್ಪೆಷಲೈಸಸ್ in a particular category or subcategory of goods such as footwear, sarees, dress material and jewelry. These are of smaller size compared to a bigger formats and focus on quality and variety of chosen category. ಇವು ಕೂಡ ಒಂದು ಸ್ಪೆಷಾಲಿಟಿ ಸ್ಟೋರ್ಗಳು ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ, ಕೆಲವೊಂದು ಗೂಡ್ಸ್ಗಳು ಸಪ್ರೇಟ್ ಗೂಡ್ಸ್ಗಳು ನಮಗೆ ಸ್ಪೆಷಲ್ ಗೂಡ್ಸ್ಗಳು ಅವೈಲೇಬಲ್ ಆಗುತ್ತೆ. ದೀಸ್ ಫೋಕಸ್ ಆನ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಆರ್ ಪ್ರಾಡಕ್ಟ್ ಕ್ಯಾಟಗರಿ. ಎಕ್ಸಾಂಪಲ್, ಬಾಟಾ ಕನ್ವಿನಿಯನ್ಸ್ ಸ್ಟೋರ್ಸ್. ಇಲ್ಲಿ ಏನಾಗುತ್ತೆ, ಸ್ಪೆಷಾಲಿಟಿ ಸ್ಟೋರಲ್ಲಿ ಒಂದೇ ಒಂದು ಸ್ಪೆಷಲ್ ಬ್ರ್ಯಾಂಡ್ಗೆ ಸಂಬಂಧ ವಸ್ತುಗಳು ನಮಗೆ ದೊರೆಯುತ್ತವೆ. ಫಾರ್ ಎಕ್ಸಾಂಪಲ್, ವುಡ್ಲ್ಯಾಂಡ್ ಅಂತ ತೊಗೊಂಡಾಗ ವುಡ್ಲ್ಯಾಂಡ್ಗೆ ಸಂಬಂಧಪಟ್ಟಂಥ ವಸ್ತುಗಳು ಮಾತ್ರ ಅಲ್ಲಿ ಅವೈಲೇಬಲ್ ಇರುತ್ತೆ. ಅದೇ ರೀತಿ ಬಾಟಾ ತೊಗೊಂಡಾಗ ಬಾಟಾಗೆ ಸಂಬಂಧಪಟ್ಟಂಥ ವಸ್ತುಗಳು ಮಾತ್ರ ಅವೈಲೇಬಲ್ ಇರುತ್ತೆ. ಓಕೆ, ಈ ರೀತಿ ಒಂದೇ ಬ್ರ್ಯಾಂಡ್ಗೆ ಸಂಬಂಧಿತ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ನಾವೇಂತ ಕರಿತೀವಿ, ಸ್ಪೆಷಾಲಿಟಿ ಸ್ಟೋರ್ಸ್ ಅಂತ ಕರಿತೀವಿ. ಬಟ್ಟೆಯಲ್ಲಿ ಹೋದರೆ ಪೀಟರ್ ಇಂಗ್ಲೆಂಡ್, ಎಲೆನ್ ಸೋಲ್. ಈ ರೀತಿ ಪೀಟರ್ ಇಂಗ್ಲೆಂಡಲ್ಲಿ ಹೋದರೆ ಪೀಟರ್ ಇಂಗ್ಲೆಂಡ್ ಡ್ರೆಸ್ಸಸ್ ಮಾತ್ರ ನಮಗೆ ಅವೈಲೇಬಲ್ ಇರುತ್ತೆ. ಸಪ್ರೇಟ್ ಬ್ರ್ಯಾಂಡೆಡ್ ಡ್ರೆಸ್ಗಳನ್ನು ಮಾರಾಟ ಮಾಡ್ತಾರೆ. ಈ ರೀತಿ ಒಂದು ಬ್ರ್ಯಾಂಡ್ಗೆ ತಕ್ಕಂತೆ ಸಪ್ರೇಟಾಗಿ ಮಾರಾಟ ಮಾಡೋ ಒಂದು ಬಳಿಗೆಗಳಿಗೆ ನಾವೇಂತ ಕರಿತೀವಿ, ಸ್ಪೆಷಾಲಿಟಿ ಸ್ಟೋರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್, ಮಾಲ್ಸ್ ಅಂತ ಹೇಳ್ಬೋದು. ಮಾಲ್ಸ್ ಮೀನ್ಸ್ ಎ ಹ್ಯೂಜ್ ಎನ್ಕ್ಲೋಜರ್ ವಿಚ್ ಹ್ಯಾಸ್ ಡಿಫ್ರೆಂಟ್ ರಿಟೇಲ್ ಫಾರ್ಮ್ಯಾಟ್ಸ್. ಎಕ್ಸಾಂಪಲ್,
ಪ್ಯಾಂಟಲೂನ್ ರಿಟೇಲ್. ಮಾಲ್ಸ್ ಅಂದರೆ ಏನು? ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಮೋಸ್ಟ್ ವಿಸಿಟೆಡ್ ರಿಟೇಲ್ ಫಾರ್ಮ್ಯಾಟ್ಸ್ ಇನ್ ಇಂಡಿಯಾ ಈಸ್ ದಿ ಮಾಲ್. These are the largest retail format in India. They provide everything that a person want to buy all under one roof. From clothes and accessories to food or cinemas, malls provide all of this and more. ಮಾಲ್ಸ್ ಅಂದರೆ ಏನು? ಮಾಲ್ಸ್ ಅಂದರೆ ಇದು ಒಂದು ದೊಡ್ಡದಾದಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ತರಹದ ವಸ್ತುಗಳು ನಮಗೆ ಅವೈಲೇಬಲ್ ಇರುತ್ತೆ. ಎಂಟರ್ಟೈನ್ಮೆಂಟ್ ಹಿಡ್ಕೊಂಡು ನಾವು ಬಳಸೋ ವಸ್ತುಗಳವರೆಗೂ, ದಿನಸಿ ಸಾಮಾನಾಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಈ ರೀತಿ ನಮಗೆ ಏನು ಬೇಕಲ್ಲ ಎಲ್ಲ ವಸ್ತುಗಳು ಒಂದೇ ಒಂದು ಮಳಿಗೆಯಲ್ಲಿ ಸಿಗ್ತವೆ. ಇಂಥ ಒಂದು ಮಳಿಗೆಗಳಿಗೆ ನಾವೇನಂತ ಕರಿತೀವಿ? ಮಾಲ್ಸ್ ಅಂತ ಕರಿತೀವಿ. ಬೆಂಗಳೂರಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದೇ ಒಂದು ಬಿಲ್ಡಿಂಗಲ್ಲಿ ಎಲ್ಲ ರೀತಿಯ ಡಿಫ್ರೆಂಟ್ ಸ್ಟೋರ್ಸ್ ಅವೈಲೇಬಲ್ ಇರುತ್ತೆ. ಇಂಥ ಒಂದು ಸ್ಟೋರ್ಗೆ ನಾವೇನಂತ ಕರಿತೀವಿ? ಮಾಲ್ಸ್ ಅಂತ ಕರಿತೀವಿ. ಅಲ್ಲಿ ಬಟ್ಟೆಗಳ ಅಂಗಡಿ ಕೂಡ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಸಿನಿಮಾಸ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಎಲ್ಲ ವಸ್ತುಗಳು ಕೂಡ ಒಂದೇ ಒಂದು ಬಿಲ್ಡಿಂಗಲ್ಲಿ ಒಂದೇ ಒಂದು ಮಳಿಗೆಯಲ್ಲಿ ಸಿಗೋದಕ್ಕೆ ಮಾಲ್ ಅಂತ ಕರಿತೀವಿ. ಓಕೆ, ಇವು ಕೂಡ ಆರ್ಗನೈಸ್ಡ್ ರಿಟೇಲಲ್ಲಿ ಬರ್ತಕ್ಕಂಥ ಒಂದು ಫಾರ್ಮ್ಯಾಟ್ಗಳು. ಓಕೆ, ನೆಕ್ಸ್ಟ್ ಒನ್, ಆರ್ಗನೈಸ್ಡ್ ರಿಟೇಲ್ ಪ್ರೈಮರ್ಲಿ ಅಂಡರ್ಟೇಕ್ಸ್ ದಿ ಫಾಲೋವಿಂಗ್ ಆ್ಯಕ್ಟಿವಿಟೀಸ್. ಒಂದು ಆರ್ಗನೈಸ್ಡ್ ರಿಟೇಲಿಂಗ್, ಒಂದು ಲೈಸೆನ್ಸ್ಡ್ ರಿಟೇಲಿಂಗ್, ಸಂಘಟಿತ ವ್ಯಾಪಾರಿ, ಚಿಲ್ಲರೆ ವ್ಯಾಪಾರಿ ಯಾವೊಂದು ಆ್ಯಕ್ಟಿವಿಟಿಗಳು ಮಾಡುತ್ತೆ ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ಐಡೆಂಟಿಫೈ ಕಸ್ಟಮರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹಿಸ್ ನೀಡ್ಸ್. ಈ ಒಂದು ಸಂಘಟಿತ ಚಿಲ್ಲರೆ ವ್ಯಾಪಾರಿ ಏನು ಒಂದು ಕೆಲಸವನ್ನು ಮಾಡ್ತಾರೆ? ಐಡೆಂಟಿಫೈ ದಿ ಕಸ್ಟಮರ್ಸ್. ಒಂದು ಕಸ್ಟಮರ್ಗಳನ್ನು ಗುರುತಿಸ್ತಾರೆ. ತಮ್ಮ ಕಸ್ಟಮರ್ಗಳನ್ನು ಇವರು ಗುರುತಿಸ್ತಾರೆ. ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹಿಸ್ ನೀಡ್ಸ್. ತಮ್ಮ ಕಸ್ಟಮರ್ಗಳು ಯಾರು, ಅವರ ಬಯಕೆಗಳು ಏನಿದ್ದಾವೆ, ಅವರು ಯಾವ ಒಂದು ವಸ್ತುಗಳನ್ನ ರೆಫರ್ ಮಾಡ್ತಾರೆ, ಅವ್ರಿಗೆ ಯಾವ ವಸ್ತುಗಳ ಅವಶ್ಯಕತೆ ಇದೆ, ಮಾರ್ಕೆಟಲ್ಲಿ ಅವರು ಯಾವೊಂದು ವಸ್ತುವನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅನ್ನೋದನ್ನು ಅವರು ಐಡೆಂಟಿಫೈ ಮಾಡ್ತಾರೆ. ಸೊ ಇದು ಕೂಡ ಒಂದು ಆರ್ಗನೈಸ್ಡ್ ರಿಟೇಲರ್ ಅವರ ಕೆಲಸ. ಸೆಕೆಂಡ್ ಒನ್, ಸ್ಟೋರ್ ದಿ ನೀಡೆಡ್ ಮರ್ಕಂಡೈಸ್ ಆರ್ ಗೂಡ್ಸ್. ಇಲ್ಲೇನು ಮಾಡ್ತಾರೆ ಇವರು? ಸ್ಟೋರ್ ದಿ ನೀಡೆಡ್ ಮರ್ಕಂಡೈಸ್ ಆರ್ ಗೂಡ್ಸ್. ಯಾವ ವಸ್ತುಗಳ ಅವಶ್ಯಕತೆ ಇದೆ, ತನ್ನ ಕಸ್ಟಮರ್ಗೆ ಯಾವ ವಸ್ತುಗಳ ಅವಶ್ಯಕತೆ ಇದೆ, ಯಾವ ವಸ್ತುಗಳು ಜಾಸ್ತಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದ್ದಾವೆ, ಅಂಥ ವಸ್ತುಗಳನ್ನು ಮಾತ್ರ ಆರ್ಗನೈಸ್ಡ್ ರಿಟೇಲರ್ ಅವರು ಸ್ಟೋರ್ ಮಾಡ್ತಾರೆ. ತಮ್ಮ ಮಾರ್ಕೆಟಲ್ಲಿ, ತಮ್ಮ ಒಂದು ಶಾಪಲ್ಲಿ ಇಟ್ಟಿರ್ತಾರೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಥರ್ಡ್ ಒನ್ ಈಸ್ ಅಟ್ರಾಕ್ಟಿವ್ ಪ್ರೆಸೆಂಟೇಷನ್ ಆಫ್ ಗೂಡ್ಸ್ ಫಾರ್ ಈಸಿ ಐಡೆಂಟಿಫಿಕೇಷನ್ ಆ್ಯಂಡ್ ಕನ್ವೀನಿಯನ್ಸ್. ಈ ಒಂದು ಆರ್ಗನೈಸ್ಡ್ ರಿಟೇಲಲ್ಲಿ ಅವರು ತಮ್ಮ ವಸ್ತುಗಳನ್ನ ಏನು ಮಾಡಿರ್ತಾರೆ? ಒಂದು ಅಟ್ರಾಕ್ಟಿವ್ ರೀತಿಯಲ್ಲಿ, ಆಕರ್ಷಕ ರೀತಿಯಲ್ಲಿ ಜೋಡಿಸಿಟ್ಟಿರ್ತಾರೆ. ಅದೇ ರೀತಿಯಾಗಿ ಕನ್ವೀನಿಯೆಂಟಾಗಿ, ಈಸಿಯಾಗಿ ನಾವು ಅವುಗಳನ್ನ ತೆಗೆದುಕೊಳ್ಳಬಹುದು, ಆ ರೀತಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಸೂಪರ್ ಬಜಾರ್, ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ನೋಡಿ ಸಪ್ರೇಟಾಗಿ ಶಾಂಪೂ ರಿಲೇಟೆಡ್ ಒಂದು ಕಡೆ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಗ್ರಾಸರೀಸ್ ಒಂದು ಕಡೆ ಇಟ್ಟಿರ್ತಾರೆ, ಡ್ರೈ ಫ್ರೂಟ್ಸ್ ಒಂದು ಕಡೆ ಇಟ್ಟಿರ್ತಾರೆ. ಈ ರೀತಿ ಎಲ್ಲವನ್ನು ಒಂದು ಸಪ್ರೇಟಾಗಿ ಇಟ್ಟಿರ್ತಾರೆ. ಸೊ ನಮಗೆ ಯಾವ್ದು ಬೇಕು ಅಲ್ಲಿ ನಾವು ಅದನ್ನು ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಂಥ ಒಂದು ಫೆಸಿಲಿಟಿಯಲ್ಲಿ ಅವೈಲೇಬಲ್ ಇರುತ್ತೆ ಓನ್ಲಿ ಇನ್ ಆರ್ಗನೈಸ್ಡ್ ರಿಟೇಲ್, ಸಂಘಟಿತ ಚಿಲ್ಲರೆ ವ್ಯಾಪಾರದಲ್ಲಿ ಮಾತ್ರ ಅಂತ ನಾವು ಹೇಳ್ಬೋದು. ಆ್ಯಂಡ್ ಪ್ರೊವೈಡ್ ನೆಸಸರಿ ಕಂಫರ್ಟ್ ಇನ್ ಪರ್ಚೇಸ್, ದ್ಯಾಟ್ ಈಸ್ ಲೊಕೇಶನ್, ಪ್ರೈಸ್, ಸರ್ವಿಸ್ ಎಕ್ಸೆಟ್ರಾ. ಮತ್ತೇನು ಮಾಡ್ತಾರೆ ಇವರು? ಆರಾಮಾಗಿ ಕಂಫರ್ಟಾಗಿ ನಾವು ಪರ್ಚೇಸನ್ನು ಮಾಡ್ಕೊಳ್ಬೋದು. ನಾವು ಸೆಲ್ಫ್ ಸರ್ವಿಸ್ ಮಾಡ್ಕೊಳ್ಬೋದು. ನಮಗೆ ಬೇಕಾದಂಥ ವಸ್ತುಗಳನ್ನ ನಾವೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಲೊಕೇಶನ್ ಕೂಡ ನಿಯರ್ ಇರುತ್ತೆ. ಈ ಆರ್ಗನೈಸ್ಡ್ ರಿಟೇಲರ್ ಇರುತ್ತೆ ಮಾರ್ಕೆಟ್ನ ಮಧ್ಯದಲ್ಲೇ ಇರುತ್ತೆ. ಹೆಚ್ಚಾಗಿ ಕಸ್ಟಮರ್ ನಿಯರಲ್ಲೇ ಇರುತ್ತೆ. ಪ್ರೈಸ್ ಕೂಡ ಬೇರೆ ಒಂದು ಸ್ಟೋರ್ಗಳಿಗೆ ಕಂಪೇರ್ ಮಾಡಿದರೆ ಒಂದು ಒಳ್ಳೆಯ ಪ್ರೈಸ್ ಇರುತ್ತೆ, ಕಡಿಮೆ ಬೆಲೆ ಇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಇದಿಷ್ಟು ಆರ್ಗನೈಸ್ಡ್ ರಿಟೇಲರ್ ಬಗ್ಗೆ ಇನ್ಫಾರ್ಮೇಷನ್. ರಿಮೈನಿಂಗ್ ಪಾರ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.